जय मंगलम जया जय नमः पार्वती पते नमः पार्वती पते शिव नमः पार्वती पते सोसाइटी लिमिटेड नूतन ಶಾಖೆಯ ಪ್ರಾರಂಭೋತ್ಸವದ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಇವತ್ತು ಈ ಸೊಸೈಟಿಯ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಪರಮಪೂಜ್ಯ ಡಾಕ್ಟರ್ ಮಲಯ ಶಾಂತಮುನಿ ಶಿವಾಚಾರ್ಯ ಸ್ವಾಮೀಜಿಯವರ ಪಾದಗಳಿಗೆ ನಮಸ್ಕಾರಗಳನ್ನು ಮಾಡ್ತಾ ಇಡೀ ರಾಜ್ಯ ಮತ್ತು ದೇಶದಲ್ಲಿ ಕೊಂಚ ಇಲ್ಲವಾಗಿದೆ. ಬಡವರು, ರೈತರು, ವಿಶೇಷವಾಗಿ ರೈತರು, ಬಡವರು, ಮಧ್ಯಮ ವರ್ಗದ ಜನ ಬದುಕೋದಕ್ಕೆ ಸಾಧ್ಯ ಇರಲಿಲ್ಲ. ಇವತ್ತು ಲಕ್ಷಾಂತರ ಕೋಟಿ ಬ್ಯಾಂಕ್ಗಳು, ಸೊಸೈಟಿಗಳು ಇರೋದ್ರಿಂದನೇ ಒಂದು ವ್ಯಾಪಾರಸ್ಥರು, ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು, ಸಣ್ಣ ಸಣ್ಣ ವ್ಯಾಪಾರ ಮಾಡ್ತಕ್ಕಂಥದ್ದು, ಅನೇಕ ಜನರಿಗೆ, ಕೋಟ್ಯಾಂತರ ಜನಕ್ಕೆ ಈ ಕೋಆಪರೇಟಿವ್ ಸೊಸೈಟಿಗಳಿಂದ ಅನುಕೂಲ ಆಗ್ತಿರ್ತಕ್ಕಂಥದ್ದು ನಾನು ಕಣ್ಣಾರೆ ಕಂಡಿದ್ದೇನೆ. ನಾನು ವಿಶ್ವಾತಿ ನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿಯ ಅಧ್ಯಕ್ಷನಾಗಿ ಕಳೆದ 25 ವರ್ಷಗಳಿಂದ ನಾನು ಅಧ್ಯಕ್ಷನಾಗಿದ್ದೇನೆ. ನಮ್ಮ ಊರಲ್ಲಿ ಇರತಕ್ಕಂಥ ವಿಶ್ವಾತಿ ನಗರ ಕ್ರೆಡಿಟ್ ಕೋಆಪರೇಟಿವ್ ಸೊಸೈಟಿನಲ್ಲಿ ಇದು ಕಟ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಅಡಚಣೆಗಳು ಬರ್ತವೆ. ನಾನು ವಿಶೇಷವಾಗಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ಒಂದು ಸಂಸ್ಥೆ ಎತ್ತರವಾಗಿ ಬೆಳಿಬೇಕು, ಹಲವಾರು ಬ್ರಾಂಚ್ಗಳನ್ನು ಮಾಡಬೇಕಾದ್ರೆ ನಮ್ಮ ಆಡಳಿತ ಮಂಡಳಿನಲ್ಲಿ ಏನು ತೊಡಕುಗಳಿರ್ಬೋದು. ನಾವು ಸಾಲ ಕೊಡ್ತಕ್ಕಂಥ ವಿಚಾರದಲ್ಲಿ ಶ್ಯೂರಿಟಿ ಇಲ್ಲದ ಯಾವುದೇ ಕಾರಣಕ್ಕೂ ನಾವು ಯಾರು ಕೊಡಕ್ಕೆ ಹೋಗ್ಬೋದು. ಶ್ಯೂರಿಟಿ ತಾಂಡೇ ನಾವು ಕೊಟ್ಟರೆ ನಮ್ಮಲ್ಲಿ ಇರ್ತಕ್ಕಂಥ ಯಾರು ದುಡ್ಡು ನಮ್ದಲ್ಲ, ಜನಗಳದೇ ದುಡ್ಡಲ್ಲಿ ಇರ್ತಕ್ಕಂಥದ್ದು, ಅದನ್ನು ಜನಗಳಿಗೆ ಕೊಡ್ತಕ್ಕಂಥದ್ದು. ಯಾರು ಡಿಪಾಸಿಟ್ ಇಟ್ಟಿರ್ತಾರೆ, ನಮ್ಮನ್ನು ನಂಬಿ ಈ ಸೊಸೈಟಿಗಳಲ್ಲಿ ಡಿಪಾಸಿಟನ್ನು ಇಡ್ತಾರೆ. ಒಂದು ಚೂರು ಹೆಚ್ಚು ಕಡಿಮೆ ಆದರೆ ಡಿಪಾಸಿಟ್ನ ವಾಪಸ್ ತಗೊಂಡ್ಬಿಡ್ತಾರೆ. ಬೆಳಗ್ಗೆ ಇವತ್ತು ಏನೋ ಹೆಚ್ಚು ಕಡಿಮೆ ಆಯ್ತಾ ಇದೆ ಅಂತಕ್ಕಂಥದ್ದಾದರೆ ನಾಳೆ ಸಂಜೆ ಒಳಗಡೆ ಇರ್ತಕ್ಕಂಥ ಡಿಪಾಸಿಟ್ನ ವಾಪಸ್ ತಗೊಂಡ್ರೆ ಬಹುಶಃ ಯಾವುದೇ ಒಂದು ಸೊಸೈಟಿ ಆಗಲಿ ಬ್ಯಾಂಕ್ ಆಗಲಿ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಇವತ್ತು ಇಲ್ಲಿ ಏನು ಪ್ರಾರಂಭ ಮಾಡಿದ್ದೀರಾ, ಈ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ಹೊಸದಾಗಿ ಮೆಂಬರ್ ಮಾಡ್ಕೊಳ್ಬೇಕು. ಈಗಾಗಲೇ ಮೆಂಬರ್ ಇರ್ತಕ್ಕಂಥವ್ರು ನಿಮ್ಮ ಆ ಬ್ಯಾಂಕಲ್ಲಿ ಮೆಂಬರ್ಗಳಾಗಿರ್ತಾರೆ, ಅವರು ಇಲ್ಲೇ ಏನು ಅಕೌಂಟ್ ಓಪನ್ ಮಾಡ್ಕೊಬೋದು. ಹೊಸದಾಗಿ ಆಗ್ತಕ್ಕಂಥವ್ರಿಗೆ ಮೆಂಬರ್ಗೆ ಅವಕಾಶ ಮಾಡಿಕೊಡ್ಬೇಕು. ಯಾರಿಗೆ ಹ್ಯಾಂಡ್ ಲೋನ್ ಇರ್ಬೋದು, ಮನೆಗಳಿಗೆ ಮೇಲೆ ಏನು ಲೋನ್ ಕೊಡ್ತಾ ಇದ್ದೀರಾ ಅದನ್ನು ಆ ದಾಖಲೆ ಪರಿಶೀಲನೆ ಮಾಡಬೇಕು. ಜೊತೆಗೆ ಯಾರಾದರೂ ಗೌರ್ಮೆಂಟ್ ಎಂಪ್ಲಾಯೀಸು ಶ್ಯೂರಿಟಿ ಆಗ್ತೀವಿ ಅಂತಂದರೆ ಅದನ್ನ ಚೆಕ್ ಮಾಡಿಬಿಟ್ಟು ನಿಜವಾಗೂ ಕೆಲಸ ಮಾಡ್ತಾ ಇದ್ದಾರಾ, ಅಲ್ಲಿ ಸರ್ಟಿಫಿಕೇಟ್ ಹ್ಯಾಂಡ್ ಓವರ್ ಆಗಿ ಅಂತಕ್ಕಂಥದ್ದನ್ನ ಚೆಕ್ ಮಾಡಬೇಕು. ಆಡಳಿತ ಮಂಡಳಿ ಇರ್ತಕ್ಕಂಥ ಯಾರೊಬ್ಬರೂ ಒತ್ತಡ ಏರ್ಬಾರ್ದು. ಅದನ್ನ ಸರಿಯಾಗಿ ದಾಖಲೆಗಳನ್ನು ಚೆಕ್ ಮಾಡಿಕೊಟ್ರೆ 100ಕ್ಕೆ 100 ಭಾಗ ರಿಕವರಿ ಆಗುತ್ತೆ, ಸೊಸೈಟಿಗಳಲ್ಲಿ ರಿಕವರಿ ಆಗುತ್ತೆ. ನಂಬಿಕೆಯಿಂದ ಕಟ್ತಾರೆ. ಇವತ್ತು ನಮ್ಮ ಸೊಸೈಟಿನಲ್ಲಿ 100ಕ್ಕೆ 100 ಭಾಗ ನಮಗೆ ರಿಕವರಿ ಆಗುತ್ತೆ. ನಾವೇನು ಉಳಿಕೊಂಡು ಹೋಗ್ಬೇಕಾಗಿಲ್ಲ. ಜನಗಳು ನಮ್ಮ ಮೇಲೆ ವಿಶ್ವಾಸ ಇಟ್ಟು ಡಿಪಾಸಿಟ್ ಬಂದಿರ್ತಕ್ಕಂಥದ್ದು, ಮೆಂಬರ್ಶಿಪ್ ಆಗ್ತಕ್ಕಂಥದ್ದು, ಅದರಿಂದ ನಾವು ಕರೆಕ್ಟಾಗಿ ನಡ್ಕೊಂಡು ಹೋಗಬೇಕು. ಬಹುಶಃ ನಮ್ಮ ಶಿವರುದ್ರಾರಾಧಿಯವರು ನಮ್ಮ ಕಾರ್ಪೊರೇಷನಲ್ಲಿ ಡೆಪ್ಯೂಟಿ ಕಮಿಷನರ್ ಆಗಿ ರೆವಿನ್ಯೂ ನಾನು ಕಮಿಷನರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆಗಿದ್ದವರು, ಅವರಿಗೆ ಸಾಕಷ್ಟು ಅನುಭವ ಇದೆ. ಇವತ್ತು ಪರಮಪೂಜ್ಯ ಸ್ವಾಮೀಜಿಯವ್ರನ್ನ ಕರೆಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಸ್ವಾಮೀಜಿಯವ್ರ ಕಡೆಯಿಂದ ಸ್ಟೇಜ್ ಕಟ್ ಮಾಡಿಸಿ ನಮ್ಮನ್ನೆಲ್ಲ ಕೂತು ಅವ್ರು ಮಾತಾಡೋದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ರ. ಇದು ಸಹಕಾರ ರಂಗ ಉಳಿದಿರೋದಕ್ಕೆ ಇವತ್ತು ಜನ ನಾವು ಕೋಆಪರೇಟಿವ್ ಸೊಸೈಟಿಗಳಲ್ಲಿ, ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಲೋನ್ ತಗೊಳ್ಳೋದಕ್ಕೆ ಸಾಧ್ಯ ಆಗಿರ್ತಕ್ಕಂಥದ್ದು. ಮತ್ತು ಅದರಿಂದ ಲಕ್ಷಾಂತರ ಕುಟುಂಬ ಇವತ್ತು ಅದರ ಉಪಯೋಗವನ್ನು ಪಡ್ಕೊಂಡವೆ. ಅದರಲ್ಲಿ ಅಭಿವೃದ್ಧಿಯ ಹರಿಕಾರರು, ಅಭಿವೃದ್ಧಿಯನ್ನೇ ತಮ್ಮ ಮೂಲ
ಹಿರಿಯರಾಗಿರ್ತಕ್ಕಂತಹ ಶ್ರೀ ಶಿವರಾಜ್ರವರೇ, ಚನ್ನಬಸವರಾಜ್ರವರೇ, ಸಾಮ್ರಾಣಿಯವರೇ, ತಾಯಿ ಶ್ರೀಮತಿ ಸೌಭಾಗ್ಯ ಈಶ್ವರಯ್ಯನವ್ರನ್ನ ಮಾಡಿಕೊಂಡು ಮಂಡಳಿಯ ಸಮಸ್ತ ಆಡಳಿತ ಮಂಡಳಿ ವರ್ಗದವರೇ, ಇಲ್ಲಿ ಸೇರ್ತಕ್ಕಂತಹ ಸಂಸ್ಥೆಯ ಸಮಸ್ತ ಅಭಿಮಾನಿಗಳು, ಈಶ್ವರ ಸೇವಾ ಮಂಡಳಿಯ ಒಂದು ಇತಿಹಾಸದಲ್ಲಿ ಇವತ್ತು ಒಂದು ಹೊಸ ಸಂಭ್ರಮದ ದಿನ. ಸಂಭ್ರಮ ಎಷ್ಟು ಸಂಭ್ರಮ ಅಂತ ಹೇಳಿದರೆ, ಬಹಳಷ್ಟು ದಿವಸಗಳ ನಂತರದಲ್ಲಿ ಒಂದು ಮನೆಯಲ್ಲಿ ಒಂದು ಮಗು ಜನಿಸಿದರೆ ಎಷ್ಟು ಸಂಭ್ರಮ ಮೊದಲು ಮುಟ್ಟಿರುತ್ತೋ, ಇವತ್ತು ಹೊಸ ಶಾಖೆಯನ್ನು ಪ್ರಾರಂಭದಾಗ ಈ ಅಗತ್ಯ ಈ ಮಂಡಳಿಗೂ ಕೂಡ ಅಷ್ಟೇ ಒಂದು ಹೊಸ ಸಂಭ್ರಮವನ್ನು ತಂದು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಈ ಒಂದು ಮಂಡಳಿ ಸುಮಾರು 75-80 ವರ್ಷಗಳಿಂದ ನಡೆದು ಬರಬೇಕಾದ್ರೆ ಈ ಮಂಡಳಿಯಲ್ಲಿ ನಡೆಸಿಕೊಂಡು ಬಂದಿರತಕ್ಕಂಥ ಹಿರಿಯರ ಒಂದು ಪ್ರಾಮಾಣಿಕವಾದಂತಹ ಸೇವೆ ಮೂಲ ಅಡಿಪಾಯವಾಗಿರ್ತಕ್ಕಂಥದ್ದು. ಅವರೆಲ್ಲರ ಪ್ರಾಮಾಣಿಕ ಸೇವೆಯೇ ಇವತ್ತು ಸಂಸ್ಥೆ ಉಳಿದು ಬೆಳೆದು ಬಂದಿರುವುದಕ್ಕೆ ಸಹಕಾರಿಯಾಗಿರ್ತಕ್ಕಂಥದ್ದು. ಮುಖ್ಯವಾಗಿ ಈಗಾಗಲೇ ಮಾನ್ಯ ಶಾಸಕರು ಹೇಳಿದಂತೆ, ಜನರ ಒಂದು ಬದುಕಿನ ಅಭಿವೃದ್ಧಿಯಲ್ಲಿ ಸಹಕಾರ ಸಂಘಗಳ ಒಂದು ಪಾತ್ರ ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಇದು ಸಂಸ್ಕೃತಿಯ ಒಂದು ಪ್ರತೀಕ. ನಮ್ಮ ಸಂಸ್ಕೃತಿ ಅಂತಂದ್ರೆ ತಾನು ಉಂಡು ತಾನು ದುಡಿದು ತಾನು ಬಳಸೋದೇನಿದೆ, ಇದು ಪ್ರಕೃತಿ. ತಾನು ಗಳಿಸಿ ಮತ್ತೊಬ್ಬರ ಜೊತೆಗೆ ಹಂಚಿಕೊಂಡು ಬದುಕೋದಿದೆಯಲ್ಲ, ಅದು ಸಂಸ್ಕೃತಿ. ತಾನು ದುಡಿಯೋದು ಇಲ್ಲ, ಇನ್ನೊಬ್ಬರಿಗೆ ಹಂಚೋದಿಲ್ಲ, ಬದುಕಿ ಇನ್ನೊಬ್ಬರಿಗೆ ಕಿತ್ಕೊಂಡು ತಿನ್ನೋದಿದೆಯಲ್ಲ, ಇದು ವಿಕೃತಿ ಅಂತ ಕರೀತಾರೆ. ಸಹಕಾರ ಸಂಸ್ಥೆಗಳು ಸಂಸ್ಕೃತಿಯ ಪ್ರತೀಕ. ಇದ್ದವರಿಂದ ಪಡೆದುಕೊಂಡು ಇಲ್ಲದವರ ಜೊತೆಗೆ ಹಂಚಿಕೊಂಡು ಬದುಕುವುದಕ್ಕೆ ಮಧ್ಯವರ್ತಿಯಾಗಿರ್ತಕ್ಕಂಥದ್ದೇ ಈ ಸಹಕಾರ ಸಂಘಗಳು. ಅಂಥ ಕೆಲಸವನ್ನ ಇಲ್ಲಿ ಮಾಡಿಕೊಂಡು ಬಂದಿರತಕ್ಕಂಥದ್ದು ಠೇವಣಿದಾರರು ಮತ್ತು ಸಾಲಗಾರರ ಮಧ್ಯವರ್ತಿಗಳಾಗಿ ಈ ಸಹಕಾರ ಸಂಘಗಳು ಸೇವೆಯನ್ನು ಮಾಡ್ತಾ ಪರಸ್ಪರರಲ್ಲಿ ಸ್ನೇಹ ಮತ್ತು ವಿಶ್ವಾಸವನ್ನ ಬೆಳೆಸುವಂತಹ ಕಾರ್ಯವನ್ನ ಈ ಸಹಕಾರ ಸಂಘಗಳು ಮಾಡಿಕೊಂಡು ಬಂದಿರತಕ್ಕಂಥ. ಎಲ್ಲ ಋಣಭಾರವನ್ನು ಹೊತ್ತುಕೊಂಡು ಯಾರು ಕೂಡ ಮುಕ್ತಿಯನ್ನು ಸಾಧಿಸೋದಕ್ಕೆ ಆಗೋದಿಲ್ಲ. ಆ ಕಾರಣಕ್ಕಾಗಿಯೇ ಇವತ್ತು ಸಾಲಗಾರರಾಗಿರ್ತಕ್ಕಂಥವರು ತಮ್ಮ ಅಭಿವೃದ್ಧಿಯ ನಂತರದಲ್ಲಿ ತಮ್ಮ ಅಭಿವೃದ್ಧಿಗೆ ಪಾತ್ರವಾಗಿರ್ತಕ್ಕಂತಹ ಸಂಸ್ಥೆಗೆ ಋಣಮುಕ್ತರಾಗಿ ತಮ್ಮ ಮರುಪಾವತಿಯನ್ನು ಸಕಾಲಕ್ಕೆ ಮರುಪಾವತಿಯನ್ನು ಮಾಡುವ ಮೂಲಕವಾಗಿ ಯಾರು ಸಂಸ್ಥೆ ಬೆಳವಣಿಗೆ ಕಾರರಾಗ್ತಾರೆ ಅವರು ಮಾತ್ರ ಮೋಕ್ಷಕ್ಕೆ ಅರ್ಹ ಆಗ್ತಾರೆ.